ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ವಿಷ್ಣು ಸಹಸ್ರನಾಮ. ಎಲ್ರಿಗೂ ಗೊತ್ತಿರೋ ಹಾಗೆ ಇದನ್ನು ಕೇಳಿಸ್ಕೊಳೋದ್ರಿಂದ ಮತ್ತು ಇದನ್ನು ಹೇಳೋದ್ರಿಂದನೂ ಕೂಡ ಒಳಿತಾಗುತ್ತೆ. ಅದೇ ರೀತಿ ನೀವು ಇದನ್ನು ನೋಡಿ ನಿಮಗೆ ಟ್ರೈ ಮಾಡಿ, 21 ದಿನ ಟ್ರೈ ಮಾಡಿ. ನಿಮಗೆ ಎಷ್ಟೆಲ್ಲ ನಿಮ್ಮ ಮನೆಯಲ್ಲಿ ಚೇಂಜಸ್ ಆಗುತ್ತೆ ನೀವು ನೋಡಿ, ಆವಾಗ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 21 ಡೇಸು ನೀವು ಚಾಲೆಂಜ್ ಮಾಡಿ ನೋಡಿ. ಇವತ್ತಿನ ದಿನನೂ ಕೂಡ ಮಿಸ್ ಮಾಡಬೇಡಿ. ಕೇಳಿಸ್ಕೋಬೋದು ಅಥವಾ ಹೇಳ್ಬೋದು. ಯಾವ ರೀತಿ ಎಲ್ಲ ಚೇಂಜಸ್ ಆಗುತ್ತೆ ಹೇಳಿ, ನಾವು ಇವಾಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ವಿಷ್ಣು ಸಹಸ್ರನಾಮ ಯಾರೆಲ್ಲ ಹೇಳ್ಬೋದಪ್ಪ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಹೇಳ್ಬೋದು. ಇನ್ನು ವಿಷ್ಣು ಸಹಸ್ರನಾಮದ ಬಗ್ಗೆ ಇನ್ಫಾರ್ಮೇಷನ್ನ ನಾವು ನೋಡೋದಾದರೆ, ಇದನ್ನು 1000 ನಾಮ ಅಂತ ಹೇಳಿ ಕರಿತೀವಿ. ಸಾವಿರದ ನಾಮ ಅಂತ ಹೇಳಿ ಕರಿತೀವಿ. ಸರ್ವಶ್ರೇಷ್ಠವಾದ ಶ್ರೀ ವಿಷ್ಣು ಸಹಸ್ರನಾಮ. ಮೊದಲನೇದಾಗಿ ಶ್ರೀ ವಿಷ್ಣು ಸ್ವತಃ ತನ್ನ ಹೆಸರಿನ ಅತೀಂದ್ರಿಯ ಧ್ವನಿಯಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವವಾಗಿರುತ್ತಾನೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಕಾಲ ಪಠಣೆ ಮಾಡಿದರೆ ಒಳ್ಳೆಯದು. ನೀವು ಏನು ಮಾಡಬೇಕು, 21 ದಿನ ಟ್ರೈ ಮಾಡಿ, ಹೆಚ್ಚು ಕಾಲ ಪಠಣೆ ಮಾಡಿ ನೋಡಿ. ಇನ್ನು ಎರಡನೇದಾಗಿ ವಿಷ್ಣು ನಾಮದಲ್ಲಿ ಎಲ್ಲ ವೈದಿಕ ಮಂತ್ರಗಳನ್ನು ಕೂಡ ಸೇರಿಸಲಾಗಿದೆ. ಆದ್ದರಿಂದ ಈ ಮಂತ್ರವನ್ನು ಪಠಿಸುವ ಮೂಲಕ ಹೇಳುವವರಿಗೆ ಅಷ್ಟೇ ಅಲ್ಲ, ಕೇಳುವವರಿಗೂ ಕೂಡ ಪ್ರಯೋಜನವನ್ನು ನಾವು ನೋಡ್ಬೋದು. ಇನ್ನು ಮೂರನೇದಾಗಿ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೂ ಭೇದವೇನೂ ಇರುವುದಿಲ್ಲ. ಹಾಗೆ ಪಠಣಕ್ಕಾಗಿ ಯಾವುದೇ ಕಠಿಣ ಅಥವಾ ವೇಗದ ನಿಯಮಗಳಿಲ್ಲ. ಯಾವುದೇ ಸಂದರ್ಭದಲ್ಲಾದರೂ ಕೂಡ, ಯಾವುದೇ ಸಮಯದಲ್ಲಾದರೂ ಕೂಡ ನೀವು ಎಲ್ಲಾದರೂ ಪಠಿಸಬಹುದು. ಇನ್ನು ನೀವು ಅಂದರೆ ಈ ಟೈಮೇ ಅಂತ ಏನಿಲ್ಲ, ಯಾವ ಟೈಮಲ್ಲಿ ಬೇಕಾದರೂ ನೀವು ಇದನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೋದು. ಇನ್ನು ನಾಲ್ಕನೇದಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಪ್ರತಿಕ್ರಿಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಓಕೆನಾ. ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಾದರೂ ನೀವು ಪಾಪ ಮಾಡಿದರೆ, ಓಕೆ, ನಮ್ಮ ಪಾಪಗಳನ್ನ ಕಳ್ಕೋಬೇಕು ಅಂತ ಇಲ್ಲಿ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಏನಿಲ್ಲ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಸೊ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಪ್ರತಿಕ್ರಿಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸ್ಬೋದು. ಓಕೆ, ನಮ್ಮ ಪಾಪ ಕಳಿಬೇಕು ಅಂತ ಹೇಳಿ ನೀವು ಯಾವುದಾದ್ರೂ ನೀರಲ್ಲಿ ಹೋಗಿ ಮುಳುಗ್ತೀರಾ, ಈ ಥರ ಎಲ್ಲ ಮಾಡ್ತೀರಾ. ಸೊ ಅದ್ರ ಬದಲು ವಿಷ್ಣು ಸಹಸ್ರನಾಮ ಪಠಿಸುವ ಭಕ್ತರಿಗೆ ಎಂದೂ ಕೂಡ ಭಯವಿಲ್ಲ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ವಿಷಯದಿಂದ ಹ್ಯಾಂಗೋವ್ರಿಗೆ ಅಂದರೆ ಲೈಕ್ ಅದರಿಂದನೇ ತುಂಬ ಏನಾದರೂ ವೇದನೆ ನರಳಾಡ್ತಾ ಇದ್ದರೆ, ಸೊ ಅದರಿಂದ ವಿಷ್ಣು ಸಹಸ್ರನಾಮವನ್ನು ನೀವು ಓದೋದ್ರಿಂದ ನಿಮಗೆ ಒಂದು ಆತ್ಮವಿಶ್ವಾಸ, ಮನೋಬಲ, ದೇಹಬಲ, ಇಂದ್ರಿಯ ಬಲ, ಉತ್ತಮ ಆರೋಗ್ಯ ಕೂಡ ಹೆಚ್ಚಿಗೆ ಆಗುತ್ತೆ. ಮತ್ತು ನಿಮಗೆ ಯಾಕೆ ಬದುಕಬೇಕಪ್ಪ ಅಂತ ಹೇಳಿ ಕೆಲವೊಂದು ಸತಿ ಅಂದ್ಕೊಳ್ತಾ ಇರ್ತೀರ. ಸೊ ಅಂದರೆ ಅದು ನೀವು ಓದೋದ್ರಿಂದ ಯಾಕೆ ಬದುಕಬೇಕು ಅನ್ನೋದನ್ನು ಕೂಡ ವಿಷ್ಣು ಸಹಸ್ರನಾಮ ತಿಳಿಸುತ್ತೆ. ಇನ್ನು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಜೀವನದಲ್ಲಿ ಬರುವ ಸಂಕಷ್ಟಗಳು ಕೂಡ ಪರಿಹಾರವಾಗುತ್ತದೆ. ಸೊ ಹಾಗಾಗಿ ನೀವು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದಾರೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ತುಂಬ ಕಷ್ಟಗಳೆಂದರೆ ಸಫರ್ ಆಗ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಶುದ್ಧ ಮನದಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಆಧ್ಯಾತ್ಮಿಕ, ಆದಿದೈವಿಕ ಹಾಗೂ ಆದಿ ಭೌತಿಕ ಪೀಡೆಗಳಿಗೆ ಪರಿಹಾರ ದೊರೆಯುತ್ತದೆ. ಇನ್ನು ವಿಷ್ಣು ಸಹಸ್ರನಾಮ ಅಂದರೆ ಮಹಾವಿಷ್ಣುವಿನ ಸಹಸ್ರನಾಮ ಪಠಣ. ಇದರಲ್ಲಿ ಲೌಕಿಕ ಶಕ್ತಿ ಇರುವುದರಿಂದ ಅನೇಕ ಸಾಧಕರು ಕಂಡಿದ್ದಾರೆ ಲೌಕಿಕ ಶಕ್ತಿಯನ್ನು ಮತ್ತು ಅನುಭವಿಸಿದರೆ ಕೂಡ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಕ್ಯಾನ್ಸರ್ನಂತಹ ಭಯಂಕರ ಕಾಯಿಲೆಯಿಂದ ಹಿಡಿದು ಇನ್ನಿತರ ಇನ್ನುಳಿದ ಕಾಯಿಲೆಗಳನ್ನು ಕೂಡ ವಾಸಿ ಆಗ್ತವೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಸಾಮೂಹಿಕ ಪಾರಾಯಣ ಮಾಡಿದರೆ ಮನೆಯ ವಾತಾವರಣವೂ ಕೂಡ ಬದಲಾಗುತ್ತದೆ. ಮನೆಯ ಮೈಯಲ್ಲಿ, ಮನಸ್ಸಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಂಚಾರದಂತಹ ಅನುಭವ ಆಗುತ್ತದೆ. ಸಾಮೂಹಿಕ ಪಾರಾಯಣದಲ್ಲಿ ಅಂಥ ಒಂದು ವಿಶೇಷ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ವಿಷ್ಣು ಸಹಸ್ರ ನಾಮಕ್ಕೆ ಗಂಡಸು, ಹೆಂಗಸು, ಶೂದ್ರ, ಬ್ರಾಹ್ಮಣ ಯಾವುದೇ ರೀತಿ ಭೇದ ಇಲ್ಲ. ಅದು ಎಲ್ಲ ವರ್ಣಾಶ್ರಮದವರೆಗೂ ಕೂಡ ಭಗವಂತ ನೀಡಿದ ಪಂಚವೇದ ಇದಾಗಿದೆ. ಹಾಗಾಗಿ ಈ ಸ್ತೋತ್ರವನ್ನು ಎಲ್ಲ ವರ್ಗದವರು ಮತ್ತು ಎಲ್ಲ ವಯಸ್ಸಿನವರು ಪಠಿಸ್ಬೋದಾಗಿದೆ. ಸೊ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ನೀಡಿ ನಾವಾಗಿಯೇ ಪಾರಾಯಣ ಮಾಡಿ ಬರ್ಬೋದು. ಸಮಯವಿಲ್ಲದವರು ತಮ್ಮ ಮನೆಯಲ್ಲಿಯೇ ನಿತ್ಯ ಪಠಣ ಮಾಡಿದರೆ ನಮಗೂ ಹಾಗೂ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರಕ್ಕೂ ಕೂಡ ವಿಶೇಷ ಶಕ್ತಿ ಆಗುತ್ತೆ. ಸೊ ಯಾವುದೇ ಕೆಲಸ ಕೂಡ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ದಿನದಿಂದ ಅಂದ್ಕೊಂಡಿರ್ತೀರ ಈ ಕೆಲಸ ಆಗಿಲ್ಲ, ಅಥವಾ ನೀವು ಒಂದು ಮನೇಲಿ ಇರ್ತೀರ, ಆ ಮನೆ ಚೇಂಜ್ ಮಾಡೋಕ್ಕಾಗದೇ ಇರ್ಬೋದು. ನಿಮ್ಮದು ಈ ಕೆಲಸಗಳು ಅಭಿವೃದ್ಧಿ
ನೀವು ಒಂದು ಮನೇಲಿ ಇರ್ತೀರ, ಮನೇಲಿದ್ದಾಗ ಸೊ ಆ ಮನೇನ ಬಿಡೋಕ್ಕಾಗ್ತಾರಲ್ಲ, ಆ ಮನೇಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರ. ಸೊ ಆ ಟೈಮಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಿಮಗೆ ಎಲ್ಲ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು. ಎಂಥ ಕಷ್ಟಗಳು ಬಂದರೂ ಕೂಡ ವಿಷ್ಣು ಸಹಸ್ರನಾಮದಿಂದ ಒಳಿತಾಗುತ್ತೆ. ಬೇಕಾದರೆ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನಮ್ಮ ಚಾನಲಿಂದ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ. ನೀವು ಯಾರು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ ವೀಡಿಯೋಸ್ನ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ವಾಚ್ ಮಾಡಿ. ನಿಮ್ಮ ಒಳಿತಿಗೆ ಈ ವಿಡಿಯೋಸ್ ಎಲ್ಲ ಬರ್ತಾ ಇರೋದು. ಪ್ರತಿಯೊಂದು ಕೂಡ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.